ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇರೋಂಥ ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರೇ, ನಿವೃತ್ತ ಸರ್ಕಾರಿ ನೌಕರರೇ, ಪಿಂಚಣಿದಾರರೇ, ಅನುದಾನಿತ ನೌಕರರೇ, ಗುತ್ತಿಗೆ ನೌಕರರೇ, ನಿಮಗೆಲ್ಲರಿಗೂ ಈ ದಿನ ವಿಶೇಷವಾದ ಒಂದು ಶುಭ ಸುದ್ದಿಯನ್ನು ತೆಗೆದುಕೊಂಡು ಬಂದಿದ್ದೀನಿ. ನಿಮ್ಮೆಲ್ಲರ ವೃತ್ತಿ ಜೀವನಕ್ಕೆ ವರದಾನವಾಗುವಂತಹ, ನಿಮಗೆ ಭಾರೀ ಲಾಭ ತಂದುಕೊಡುವಂತಹ ಒಂದು ವಿಶೇಷವಾದ ಮಾಹಿತಿ. ರಾಜ್ಯ ಸರ್ಕಾರ ಕಳೆದ ತಿಂಗಳು ಪ್ರಕಟ ಮಾಡಿತ್ತು. ಸರ್ಕಾರಿ ನೌಕರರಿಗೆ, ನಿವೃತ್ತ ನೌಕರರಿಗೆ ಭಾರೀ ಧನಲಾಭವನ್ನು ತರುವಂತಹ ಯೋಜನೆ. ಈ ಯೋಜನೆಯ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್. ಈ ಚಾನಲ್ಗೆ ಜಾಯ್ನ್ ಆಗಿ ಸ್ನೇಹಿತರೆ, ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ರಾಜ್ಯ ಸರ್ಕಾರ ಒಂದು ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿತ್ತು. ಸ್ಯಾಲ್ರಿ ಪ್ಯಾಕೇಜ್ ಹೇಳಬೇಕು ಅಂದರೆ, ಬ್ಯಾಂಕುಗಳಲ್ಲಿ ಸ್ಯಾಲ್ರಿ ಪ್ಯಾಕೇಜ್ ಮೂಲಕ ಯಾರಾದರೂ ನೌಕರರು ಅಕಸ್ಮಾತಾಗಿ ಮರಣ ಹೊಂದಿದರೆ ಅವರಿಗೆ 1 ಕೋಟಿ ರೂಪಾಯಿವರೆಗೂ ಅವರ ಕುಟುಂಬ ವರ್ಗದವರಿಗೆ ಕೊಡುವಂಥದ್ದು, ಹಾಗೂ ಸರ್ಕಾರಿ ನೌಕರರಿಗೆ ಬಹಳ ಬೆನಿಫಿಟ್ ಆಗುವಂಥ ಒಂದು ಮಾಹಿತಿಯನ್ನು, ಒಂದು ಯೋಜನೆಯನ್ನು ಕೊಟ್ಟಿತ್ತು. ಆ ಯೋಜನೆಯ ಬಗ್ಗೆ ಸರ್ಕಾರಿ ನೌಕರರ ಸಂಘ ಅಧ್ಯಕ್ಷರಾದ ಷಡಾಕ್ಷರಿ ಅವರು ಕೆಲವೊಂದು ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ. ಅದನ್ನು ನೋಡೋಣ ಬನ್ನಿ. ನೌಕರರಿಗೆ 1 ಕೋಟಿವರೆಗೂ ಲಾಭ ಸಿಗುವಂತಹ ಸ್ಯಾಲ್ರಿ ಪ್ಯಾಕೇಜ್ ಬಗ್ಗೆ ಕ್ಲಾರಿಫಿಕೇಷನನ್ನು ಕೊಡ್ತೀವಿ ಅನ್ನೋದ್ರ ಬಗ್ಗೆ ನೌಕರ ಸಂಘದ ಅಧ್ಯಕ್ಷರಾದ ಶ್ರೀ ಷಡಾಕ್ಷರಿ ಅವರು ಮಾಹಿತಿಯನ್ನು ಕೊಟ್ಟಿದ್ದರು. ಈಗ ಪತ್ರಿಕಾ ಪ್ರಕಟಣೆಯನ್ನು ಬಿಡುಗಡೆ ಮಾಡಿ ಸಮಸ್ತ ಸರ್ಕಾರಿ ನೌಕರರಿಗೆ ಸ್ಯಾಲ್ರಿ ಪ್ಯಾಕೇಜ್ ಯೋಜನೆ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. 15/4/2025 ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ರಾಜ್ಯಾಧ್ಯಕ್ಷರು, ಪದಾಧಿಕಾರಿಗಳು, ಆರ್ಥಿಕ ಇಲಾಖೆಯ ಕಾರ್ಯದರ್ಶಿಗಳು, ರಾಷ್ಟ್ರೀಕೃತ ಬ್ಯಾಂಕ್ಗಳ ಅಧಿಕಾರಿಗಳ ಜೊತೆ ವೇತನ ಪ್ಯಾಕೇಜ್ಗೆ ಸಂಬಂಧಪಟ್ಟ ಹಾಗೆ ಈ ಕೆಳಕಂಡ ವಿಚಾರದ ಬಗ್ಗೆ ಚರ್ಚೆ ಮಾಡಲಾಯಿತು ಅಂತ ಹೇಳಿ ಇದರಲ್ಲಿ ತಿಳಿಸಿದರೆ, ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ಹಾಗೂ ನಿವೃತ್ತ ನೌಕರರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಗೃಹ ನಿರ್ಮಾಣ ಸಾಲವನ್ನು ಕೊಡಬೇಕು, ಹೌಸ್ ಲೋನನ್ನು ಕೊಡಬೇಕು, ಕಡಿಮೆ ಬಡ್ಡಿ ದರದಲ್ಲಿ ವೈಯಕ್ತಿಕ ಸಾಲವನ್ನು ಕೊಡಬೇಕು, ಕಡಿಮೆ ಬಡ್ಡಿ ದರದಲ್ಲಿ ವೆಹಿಕಲ್ ಲೋನನ್ನು ಕೊಡಬೇಕು, ಕಡಿಮೆ ಬಡ್ಡಿ ದರದಲ್ಲಿ ಎಜುಕೇಷನ್ ಲೋನು, ಇದು ಇಂಪಾರ್ಟೆಂಟು. ಸರ್ಕಾರಿ ನೌಕರರ ಮಕ್ಕಳು ಹೈಯರ್ ಎಜುಕೇಷನ್ ಮಾಡೋ ಸಮಯದಲ್ಲಿ ಕಡಿಮೆ ಬಡ್ಡಿ ದರದಲ್ಲಿ ಎಜುಕೇಷನ್ ಲೋನನ್ನು ಫೆಸಿಲಿಟಿಯನ್ನು ಕೊಡಬೇಕು ಅನ್ನೋದು ಪ್ರಮುಖ ಅಜೆಂಡಾ. ಓವರ್ ಡ್ರಾಫ್ಟ್ DD ಸೌಲಭ್ಯವನ್ನು ಕೊಡಬೇಕು. ಆರೋಗ್ಯ ವಿಮೆ, ಹೆಲ್ತ್ ಪಾಲಿಸಿಗಳನ್ನು ಬ್ಯಾಂಕ್ ವತಿಯಿಂದ ಸುಲಭ ಕಂತುಗಳು, ಸುಲಭ ಬಡ್ಡಿ ದರದಲ್ಲಿ ಕೊಡಬೇಕು. ಗೃಹ ಸಾಲವನ್ನು ವರ್ಗಾವಣೆ ಮಾಡೋ ಬಗ್ಗೆ, ಒಂದು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕಿಗೆ ಗೃಹ ಸಾಲವನ್ನು ವರ್ಗಾವಣೆ ಮಾಡುವ ಬಗ್ಗೆ ಕೂಡ ಚರ್ಚೆ ಮಾಡಿ ಇದು ಮಾಡಿದೆ. ಸ್ವೀಪ್ ಆನ್ ಸ್ವೀಪ್ ಔಟ್ ಅಕೌಂಟನ್ನು ಬಗ್ಗೆ ಕೂಡ ಈ ಸಭೆಯಲ್ಲಿ ಚರ್ಚೆ ಮಾಡಲಾಗಿದೆ. ಈ ಮೇಲ್ಕಂಡ ಎಲ್ಲ ಸಾಲ ಸೌಲಭ್ಯಗಳನ್ನು ಕಡಿಮೆ ಬಡ್ಡಿ ದರದಲ್ಲಿ ನೀಡಲು ಹಾಗೂ 1 ಕೋಟಿ ಅಪಘಾತ ವಿಮೆ ಹಾಗೂ ವೈದ್ಯಕೀಯ ವಿಮೆ, ವಾರ್ಷಿಕ ಆರೋಗ್ಯ ತಪಾಸಣೆ, ಇಯರ್ಲಿ ಹೆಲ್ತ್ ಚೆಕಪ್ ಹಾಗೂ ಇನ್ನಿತರ ಉಚಿತ ಸೇವಾ ಸೌಲಭ್ಯಗಳ ಬಗ್ಗೆ ದೀರ್ಘವಾಗಿ ಚರ್ಚಿಸಲಾಯಿತು. ಕಡಿಮೆ ಬಡ್ಡಿ ದರದಲ್ಲಿ ಸಾಲ ನೀಡುವ ಹಾಗೂ ಉಚಿತ ಸೇವೆ ಸೌಲಭ್ಯ ನೀಡುವ ಸಂಬಂಧ ಕೆಲವು ಬ್ಯಾಂಕುಗಳು 1 ವಾರದ ಕಾಲಾವಕಾಶವನ್ನು ಕೇಳಿದೆ. 1 ವೀಕ್ ಟೈಮ್ ಕೊಡಿ, ಇದ್ರ ಬಗ್ಗೆ ನಾವು ಮುಂದಿನ ನಿರ್ಧಾರವನ್ನು ಕೈಗೊಳ್ತೀವಿ ಅನ್ನೋ ಒಂದು ಮಾತನ್ನು ಆಡಿದ್ದಾರೆ. ಅದರ ಜೊತೆಯಲ್ಲಿ ವೇತನ ಪ್ಯಾಕೇಜ್, ವೇತನ ಖಾತೆಯಲ್ಲಿ ಯಾವ ಬ್ಯಾಂಕ್ ಉತ್ತಮ ಸೌಲಭ್ಯವನ್ನು ನೀಡುತ್ತದೆ ಎಂಬ ಬಗ್ಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘವು ಮತ್ತೊಮ್ಮೆ ಇದಕ್ಕೆ ಸಂಬಂಧಿಸಿದಂತೆ ಬ್ಯಾಂಕ್ಗಳ ಜೊತೆ ಮೀಟಿಂಗನ್ನು ಅರೇಂಜ್ ಮಾಡಿಕೊಂಡು ಮೀಟಿಂಗಲ್ಲಿ ನಿರ್ಧಾರವನ್ನು ಕೈಗೊಳ್ತೀವಿ ಅಂತ ಹೇಳಿ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದೆ. ತದನಂತರ ಯಾವ ಬ್ಯಾಂಕುಗಳು ಉತ್ತಮ ಸೌಲಭ್ಯವನ್ನು ನೀಡುತ್ತವೋ,
ಎಂಬುದರ ಬಗ್ಗೆ ಸಮಸ್ತ ಸರ್ಕಾರಿ ನೌಕರರು, ಸುಮಾರು 7.5 ಲಕ್ಷಕ್ಕೂ ಹೆಚ್ಚು ಇರುವಂಥ ಸರ್ಕಾರಿ ನೌಕರರು, 2.5 ಲಕ್ಷಕ್ಕೂ ಹೆಚ್ಚು ಇರುವಂಥ ನಿಗಮ ಮಂಡಳಿ ನೌಕರರಿಗೆ ಮಾಹಿತಿಯನ್ನು ನೀಡ್ತೀವಿ. ವೇತನ ಪ್ಯಾಕೇಜ್ನ ಬದಲಾವಣೆ ಬಗ್ಗೆ ಸರ್ಕಾರದ ಸುತ್ತೋಲೆಯಂತೆ ಇದೇ ಜೂನ್ ತಿಂಗಳು 2025ರವರೆಗೂ ಕಾಲಾವಕಾಶ ಇದೆ. ಹೆದರೋಂಥ ಅವಶ್ಯಕತೆ ಇಲ್ಲ. ಜೂನ್ 2025ರ ಒಳಗಾಗಿ ನಿಮ್ಮ ಖಾತೆಗಳನ್ನು ಸ್ಯಾಲರಿ ಪ್ಯಾಕೇಜ್ ಖಾತೆಗಳಾಗಿ ಬದಲಾಯಿಸ್ಕೊಳ್ಳೋಕ್ಕೆ ಅವಕಾಶಗಳು ಇದೆ. ಅಲ್ಲಿವರೆಗೂ ಟೈಮ್ ಇದೆ. ಹಾಗಾಗಿ ಮುಂದೆ ಮತ್ತೊಂದು ಬ್ಯಾಂಕ್ ಅಧಿಕಾರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಯಾವುದು ಬೆನಿಫಿಟ್ ಇದೆ, ಯಾವ ಬ್ಯಾಂಕು ಹೆಚ್ಚು ಬೆನಿಫಿಟ್ಟನ್ನು ಕೊಡುತ್ತೆ, ಯಾವ ಬ್ಯಾಂಕಿನ ಸ್ಯಾಲ್ರಿ ಪ್ಯಾಕೇಜನ್ನು ನಾವು ಪಡ್ಕೊಂಡ್ರೆ ಸರ್ಕಾರಿ ನೌಕರರಿಗಿರ್ಬೋದು, ನಿವೃತ್ತ ನೌಕರರಿಗೆ ಉಪಯೋಗ ಆಗತ್ತೆ. ಇಲ್ಲೆಲ್ಲೂ ನಿವೃತ್ತ ನೌಕರರ ಬಗ್ಗೆ ಹೇಳಿಲ್ಲ ಅಂತ ನೀವು ಹೇಳ್ಬೋದು. ಆದರೆ ಕೆನರಾ ಬ್ಯಾಂಕ್ನಲ್ಲಿ ನಿವೃತ್ತ ಸರ್ಕಾರಿ ನೌಕರರಿಗೂ ಕೂಡ ಇದೇ ಸೌಲಭ್ಯವನ್ನು ಕೊಡ್ತಾರೆ, ಹಾಗೂ ಪಿಂಚಣಿದಾರರಿಗೂ ಕೂಡ ಇದೇ ಸೌಲಭ್ಯವನ್ನು ಸಿಗುತ್ತೆ. ಈ ಬಗ್ಗೆ ನಾನು ವಿವರವಾದ ವಿಡಿಯೋವನ್ನು ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ಯಾವ ಸೌಲಭ್ಯವನ್ನು ಕೆನರಾ ಬ್ಯಾಂಕು ಕೊಟ್ಟಿದೆ, ಯಾವ ಸೌಲಭ್ಯವನ್ನು ಬ್ಯಾಂಕ್ ಆಫ್ ಬರೋಡಾ ಬ್ಯಾಂಕ್ ಕೊಟ್ಟಿದೆ, ಇದರಲ್ಲಿ ಯಾವುದು ಬೆಸ್ಟ್ ಅನ್ನೋದ್ರ ಬಗ್ಗೆ ನೀವು ನಿರ್ಧಾರ ಕೈಗೊಳ್ಬೋದು. ನನ್ನ ಅನಿಸಿಕೆ ಪ್ರಕಾರ ಕೆನರಾ ಬ್ಯಾಂಕಿನ ಸ್ಯಾಲ್ರಿ ಪ್ಯಾಕೇಜು ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತೆ. ನೀವು ಎಲ್ಲ ಬ್ಯಾಂಕುಗಳ ಬಗ್ಗೆ ಚರ್ಚೆ ಮಾಡಿ ವಿವರವಾದ ವಿಡಿಯೋವನ್ನು ಕೊಟ್ಟಿದ್ದೀನಿ. ಆ ವಿಡಿಯೋವನ್ನು ನೋಡಿ ಅದರಲ್ಲಿ ಯಾವುದು ನಿಮಗೆ ಉತ್ತಮ ಆಗತ್ತೋ ಅದನ್ನು ನೀವು ಸೆಲೆಕ್ಷನ್ ಮಾಡ್ಕೊಬೋದು. ಮೇ 2025ರ ಮಾಹೆಯೊಳಗೆ ಎಲ್ಲ ಕಚೇರಿಗಳ DDOಗಳು, ಸರ್ಕಾರಿ ನೌಕರರು ತಮ್ಮ ಸ್ಯಾಲ್ರಿ ಜಮಾಗೊಳಿಸುವ ಖಾತೆಯನ್ನು ವೇತನ ಪ್ಯಾಕೇಜ್ ಖಾತೆಗೆ ಬದಲಾಯಿಸಿಕೊಳ್ಳುವುದು ಅಂತ ಹೇಳಿ ತಿಳಿಸಿದೆ. ಈ ವೇತನ ಪ್ಯಾಕೇಜ್ನಲ್ಲಿ ಮತ್ತೊಂದು ಬೆನಿಫಿಟ್ ಇದೆ. ಏನಂದರೆ 4 ಲ್ಯಾಕ್ಸ್ವರೆಗೂ ನಿಮಗೆ ಲಾಭ ಆಗುತ್ತೆ. 4 ಲ್ಯಾಕ್ಸ್ವರೆಗೂ ಅಂದರೆ PMJY, PMSBY ವಿಮಾ ಖಾತೆಗಳು ಕಡ್ಡಾಯವಾಗಿ ಮಾಡಿಸೋದು. ಅಂದರೆ ನಿಮಗೇನಾದರೂ ಅಪಘಾತಗಳು ಏನಾದರೂ ಸಂಭವಿಸಿದರೆ ಪ್ರಧಾನಮಂತ್ರಿ ಆರೋಗ್ಯ ಸುರಕ್ಷಾ ಯೋಜನೆ ಪ್ರಕಾರ 2 ಲಕ್ಷ ರೂಪಾಯಿ, ಅನಿರೀಕ್ಷಿತ ಮರಣಗಳು ಸಂಭವಿಸಿದಾಗ ಅಲ್ಲೂ ಕೂಡ 2 ಲಕ್ಷ ರೂಪಾಯಿವರೆಗೂ ಪರಿಹಾರವನ್ನು ನಿಮ್ಮ ಕುಟುಂಬಕ್ಕೆ ಕೊಡೋಕ್ಕೆ ಅವಕಾಶ ಇದೆ. ಇವೆರಡನ್ನು ಕಡ್ಡಾಯಗೊಳಿಸಿದೆ. ಇದರಲ್ಲಿ ಏನು ಸ್ಯಾಲ್ರಿ ಪ್ಯಾಕೇಜನ್ನು ಮಾಡಿಸ್ಕೊಂಡಿಲ್ಲ ಅನ್ನೋ ಕಾರಣಕ್ಕೆ ನಿಮ್ಮ ಸ್ಯಾಲ್ರಿಯನ್ನು ಹೆಲ್ಡಪ್ ಮಾಡೋಕ್ಕೆ ಅವಕಾಶಗಳು ಇಲ್ಲ. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ಈ ಬಗ್ಗೆ ನೌಕರ ಸಂಘ ವಿವರವಾದ ಮಾಹಿತಿಯನ್ನು ಕೊಟ್ಟಿದೆ. CS ಷಡಾಕ್ಷರಿ ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಈ ಬಗ್ಗೆ ಪತ್ರಿಕಾ ಪ್ರಕಟಣೆಯನ್ನು ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೂ ಬಿಡುಗಡೆ ಮಾಡಿದೆ. ಕರ್ನಾಟಕದಲ್ಲಿರುವಂಥ ಸುಮಾರು 7.5 ಲಕ್ಷ ಸರ್ಕಾರಿ ನೌಕರರು, 3 ಲಕ್ಷಕ್ಕೂ ಹೆಚ್ಚು ನಿಗಮ ಮಂಡಳಿ ನೌಕರರು, 3.5 ಲಕ್ಷಕ್ಕೂ ಹೆಚ್ಚು ಪಿಂಚಣಿದಾರರಿಗೆ ಈ ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಅದರ ಜೊತೆಯಲ್ಲಿ ಯಾವ ಬ್ಯಾಂಕಿನ ಸ್ಯಾಲ್ರಿ ಬೆನಿಫಿಟ್ಟು ಜಾಸ್ತಿ ಇದೆ ಅನ್ನೋದ್ರ ಬಗ್ಗೆ ವಿಡಿಯೋನ ಹಾಕಿದ್ದೀನಿ. ಕೆಳಗಡೆ ವಿಡಿಯೋ ಇದೆ. ದಯವಿಟ್ಟು ವಿಡಿಯೋವನ್ನು ನೋಡಿ ನೀವು ಒಂದು ನಿರ್ಧಾರ ಮಾಡ್ಕೊಳ್ಳಿ. ನಿರ್ಧಾರ ಮಾಡೋಕ್ಕೆ ಸರಿಯಾದ ಸಮಯ, ನಿಮ್ಮ ಭವಿಷ್ಯ ನಿರ್ಧರಿಸುವಂತಹ ಮಾಹಿತಿ ಆದಷ್ಟು ಶೀಘ್ರದಲ್ಲೇ ಸರ್ಕಾರಿ ನೌಕರರ ಸಂಘದ ವತಿಯಿಂದ ರಾಜ್ಯ ಸರ್ಕಾರ ಈ ತಕ್ಷಣ ಸರ್ಕಾರಿ ನೌಕರರಿಗೆ, ನಿವೃತ್ತ ಸರ್ಕಾರಿ ನೌಕರರಿಗೆ, ಪಿಂಚಣಿದಾರರಿಗೆ ಕೇಂದ್ರ ಸರ್ಕಾರ ನೀಡಿದಂತೆ 2% DAಯನ್ನು ತಕ್ಷಣ ಹೆಚ್ಚಳ ಮಾಡಿ ಆದೇಶವನ್ನು ಹೊರಡಿಸಬೇಕು. ಬೆಲೆ ಏರಿಕೆಯಿಂದ ಬಳಲುತ್ತಿರುವಂಥ ಸರ್ಕಾರಿ ನೌಕರರ ಜೀವನಕ್ಕೆ ಶ್ರೀರಕ್ಷೆ ಆಗಬೇಕು ಅಂತ ಕೇಳ್ಕೊಂತ ತಕ್ಷಣ ಈ ಆದೇಶ ಹೊರಡಿಸಬೇಕು. ಈ ಮಾಹಿತಿ ಇಷ್ಟ ಆದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತು.